ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಮತ್ತೆ ಭೀಕರ ಯುದ್ಧ. ಇರಾನ್ ಮೇಲೆ ಅಮೆರಿಕ ಸೇನೆ ಭಯಾನಕ ದಾಳಿಯನ್ನು ಮಾಡಿದೆ. ಏಕಕಾಲಕ್ಕೆ ಹಲವು ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್. ಕಾಶ್ಮೀರ ದ್ವೀಪ, ಹಾರ್ಮುಜ್ ಬಳಿ ಅಮೆರಿಕದಿಂದ ಭೀಕರ ದಾಳಿ. ಇರಾನ್ನ ಏರ್ ಡಿಫೆನ್ಸ್, ರಡಾರ್ ಎಲ್ಲ ಉಡಿಸಾಗಿದೆ. ಸಿರಿಕ್, ಮಿನಾಬ್, ಬಂದರ್ ಅಬ್ಬಾಸ್ನಲ್ಲಿ ದಾಳಿ ನಡೆದಿದ್ದು, ತನ್ನ ಅಪಾಚೆ ಹೆಲಿಕಾಪ್ಟರ್ನ ಇರಾನ್ ಧ್ವಂಸ ಮಾಡಿದ್ದಕ್ಕಾಗಿ ಯುಎಸ್ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಇರಾನ್ನ ಹಲವು ಪ್ರದೇಶಗಳಲ್ಲಿ ಸ್ಫೋಟದ ಸದ್ದು. ಯುಎಸ್ ಸೆಂಟ್ರಲ್ ಕಮಾಂಡ್ನ ಪೋಸ್ಟ್ ಕೂಡ ಗಮನಿಸ್ತಾ ಇದ್ದೀವಿ. ತನ್ನ ಅಪಾಚೆ ಹೆಲಿಕಾಪ್ಟರ್ನ ಧ್ವಂಸ ಮಾಡಿದ್ದಕ್ಕಾಗಿ ಈ ರೀತಿಯ ಪ್ರತಿಕ್ರಿಯೆ ನೀಡ್ತಾ ಇರೋದಾಗಿ ತಿಳಿಸಿದೆ. ಅನ್ಜಸ್ಟಿಫೈಡ್ ಇರಾನಿಯನ್ ಅಗ್ರೆಷನ್ಗೆ ನಮ್ಮ ಸರಿಯಾದಂತಹ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದೀವಿ ಅಂತ ಯುಎಸ್ ಹೇಳ್ತಾ ಇದೆ. ಇನ್ನು ಇರಾನ್ನ ಕುಡಿಯೋ ನೀರಿನ ಘಟಕದ ಮೇಲೂ ಕೂಡ ದಾಳಿಯಾಯಿತು. ದಕ್ಷಿಣ ಇರಾನಿನ ಸಿರಿಕ್ ಪ್ರದೇಶದಲ್ಲಿರುವಂತಹಲ್ಲಿ ಅಮೆರಿಕಾದಿಂದ ದಾಳಿಯಾಗಿದೆ. ಬೊಮಾನಿ ಪ್ರದೇಶದಲ್ಲಿ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕಾದ ದಾಳಿಯಲ್ಲಿ 2 ನೀರಿನ ಘಟಕಕ್ಕೆ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಕುಡಿಯೋ ನೀರಿನ ಘಟಕ, ಹಾಗಾಗಿ ಕುಡಿಯೋ ನೀರನ್ನ ಪೂರೈಕೆ ಮಾಡೋದನ್ನು ಇರಾನ್ ಸ್ಥಗಿತಗೊಳಿಸಿದೆ. ಇರಾನ್ನ ಜಲ ಮೂಲಗಳನ್ನು ಟಾರ್ಗೆಟ್ ಮಾಡಿದೆ ಯುಎಸ್. ಅಪಾಚೆ ಹೆಲಿಕಾಪ್ಟರ್ ಹೊಡೆದು ಹಾಕಿದೆ ಇರಾನ್. ಅದರ ವಿರುದ್ಧ ಟ್ರಂಪ್ ಕೂಡ ಕಿಡಿಕಾರಿದ್ದಾರೆ. ಜಾಲತಾಣದಲ್ಲಿ ಟ್ರೂತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ನಮ್ಮ ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ ಒಂದನ್ನು ಹೊಡೆದಿದ್ದಾರೆ. ಈ ದಾಳಿಯಲ್ಲಿ ನಮ್ಮ 2 ಪೈಲಟ್ಗಳಿಗೆ ಯಾವುದೇ ಹಾನಿಯಾಗಿಲ್ಲ. ಆದರೆ ಇರಾನಿನ ಈ ದಾಳಿಯನ್ನ ನಾವು ಖಂಡಿಸ್ತೀವಿ, ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಟ್ರೂತ್ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಕಿರುವಂತಹ ಪೋಸ್ಟ್ ಗಮನಿಸ್ತಾ ಇದ್ವಿ. ಹಾರ್ಮೂಜ್ನಲ್ಲಿ ಪೆಟ್ರೋಲಿಂಗ್ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಪಾಚೆ ಹೆಲಿಕಾಪ್ಟರ್ ಮೇಲೆ ದಾಳಿ ಮಾಡಿದ್ದಾರೆ. ನಮ್ಮ ಪೈಲಟ್ಗಳು ಸೇಫ್ ಆಗಿದ್ದಾರೆ. ಆದರೆ ಅಪಾಚೆ ಹೆಲಿಕಾಪ್ಟರನ್ನು ಅವರು ಹಾನಿಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ತಕ್ಕನಾದಂತಹ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದೀವಿ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ನಮ್ಮ ಸೇನೆಯಿಂದ ನನಗೆ ಮಾಹಿತಿ ಸಿಕ್ತು. ನಿನ್ನೆ ರಾತ್ರಿ ಹಾರ್ಮುಜ್ ಜಲಸಂಧಿಯಲ್ಲಿ ಗಸ್ತು ವೇಳೆ ಇರಾನಿಯರು ನಮ್ಮ ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ ಒಂದನ್ನು ಹೊಡೆದುರುಳಿಸಿದ್ದಾರೆ. ಅದಕ್ಕೆ ತಕ್ಕನಾದಂತಹ ಪ್ರತ್ಯುತ್ತರವನ್ನು ನಾವು ನೀಡ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಹಾಕಿರುವಂತಹ ಪೋಸ್ಟ್ ಗಮನಿಸ್ತಾ ಇದ್ದೀವಿ. ತಮ್ಮ ಪ್ರತಿ ದಾಳಿಗೆ ಕಾರಣ ಏನು ಅನ್ನೋದನ್ನು ಟ್ರಂಪ್ ತಿಳಿಸಿದ್ದಾರೆ. ಈಗಾಗಲೇ ಯುಎಸ್ ಕಮಾಂಡ್ನ ಪೋಸ್ಟ್ ಕೂಡ ಗಮನಿಸಿದ್ವಿ. ನಿಮ್ಮ ದಾಳಿ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ಅಂತ ಹೇಳ್ತಾ ಇದೆ ಇರಾನ್. ಅಮೆರಿಕ ಸೇನೆಗೆ ಇರಾನ್ನ ವಿದೇಶಾಂಗ ಸಚಿವರ ಎಚ್ಚರಿಕೆ. ಅಮೆರಿಕ ಸೇನೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯುದ್ಧ ಭೂಮಿಯಲ್ಲಿ ಸೋಲುಗಳನ್ನು ಅನುಭವಿಸಿದ್ರು ಅಮೆರಿಕ ನಮ್ಮ ದೃಢ ನಿಶ್ಚಯವನ್ನು ಪರೀಕ್ಷಿಸೋದಕ್ಕೆ ಯತ್ನಿಸ್ತಾ ಇದೆ. ನಮ್ಮ ಪ್ರಬಲ ಸಶಸ್ತ್ರ ಪಡೆಗಳು ಅದಕ್ಕೆ ಉತ್ತರಿಸದೆ ಬಿಡೋದಿಲ್ಲ. ನೀವು ಸುರಕ್ಷಿತವಾಗಿರಬೇಕು ಅಂತ ಬಯಸಿದ್ರೆ ಜಾಗ ಖಾಲಿ ಮಾಡಿ ಅಂತ ಅಬ್ಬಾಸ್ ಅರಾಗ್ಜಿ, ಇರಾನ್ನ ವಿದೇಶಾಂಗ ಸಚಿವ, ಅಮೆರಿಕಾಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧ ತೀವ್ರ ಸ್ವರೂಪ.